ಕ್ಷಣ ಹೊತ್ತು ಆಣಿಮುತ್ತು ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಆ ಊರಿನವರಂತೆ ಆಗಬಾರದು ಎಂದರೆ. ಬಹಳ ಹಿಂದೆ ಜೆ.ಪಿ. ರಾಜರತ್ನಂ ಅವರು ನಮ್ಮ ಶಾಲೆಗೆ ಬಂದಿದ್ದರು. ಅಪಾರ ಪಾಂಡಿತ್ಯವನ್ನು ಹೊಂದಿದ್ದ ಅವರ ಮಾತುಗಳು ನಮ್ಮನ್ನು ಮಂತ್ರಮುಗ್ಧರನ್ನಾಗಿಸಿದವು. ಅಂಧಾನುಕರಣೆ ಸರಿಯಲ್ಲ, ಸ್ವಂತ ಬುದ್ಧಿಯನ್ನು ಬಳಸಬೇಕೆಂದು ಹೇಳುತ್ತಾ ಅವರು ಉಲ್ಲೇಖಿಸಿದ ಕತೆ ಹೀಗಿತ್ತು. ಒಂದು ಊರಿನಲ್ಲಿ ಇಬ್ಬರು ಪಂಡಿತರಿದ್ದರು. ಒಬ್ಬರು ಆಸ್ತಿಕರು, ಮತ್ತೊಬ್ಬರು ನಾಸ್ತಿಕರು. ಇಬ್ಬರು ಪ್ರಭಾವಶಾಲಿ ಮಾತುಗಾರರಾಗಿದ್ದರಿಂದ ಇಬ್ಬರಿಗೂ ಹಿಂಬಾಲಕರ ಗುಂಪಿತ್ತು. ಒಂದು ಗುಂಪು ಸದಾ ದೇವರನ್ನು ಹೊಗಳುತ್ತಿತ್ತು, ಮತ್ತೊಂದು ಗುಂಪು ದೇವರನ್ನು ಹೀಗಳೆಯುತ್ತಿತ್ತು. ಪಂಡಿತರುಗಳಲ್ಲಿ ಜಗಳವಿರಲಿಲ್ಲ, ಆದರೆ ಹಿಂಬಾಲಕರಲ್ಲಿ ಸದಾ ಬೈದಾಟ, ಹೊಡೆದಾಟಗಳಿರುತ್ತಿದ್ದವು. ಊರಿನಲ್ಲಿ ಸಾಮರಸ್ಯದ ವಾತಾವರಣ ಇರಲಿಲ್ಲ. ಕೆಲವು ಹಿರಿಯರು ಇದನ್ನು ಸರಿಪಡಿಸಬೇಕೆಂಬ ಉದ್ದೇಶದಿಂದ ಇಬ್ಬರೂ ಪಂಡಿತರನ್ನು ಬಹಿರಂಗ ಚರ್ಚೆಗೆ ಆಹ್ವಾನಿಸಿದರು. ಅವರ ಹಿಂಬಾಲಕರುಗಳು ಬಂದಿದ್ದರು. ಹಿರಿಯರು ಅವರಿಬ್ಬರಿಗೂ ಕೈ ಮುಗಿದು, ನಿಮ್ಮಿಬ್ಬರ ಹಿಂಬಾಲಕರ ನಡುವಿನ ಘರ್ಷಣೆಗಳಿಂದಾಗಿ ಈ ಊರಿನಲ್ಲಿ ಸಾಮರಸ್ಯದ ವಾತಾವರಣವೇ ಇಲ್ಲ. ನೀವು ಬುದ್ಧಿವಂತರು. ನೀವಿಬ್ಬರೂ ನಿಮ್ಮ ವಾದಗಳಿಂದ ಪರಸ್ಪರ ಪರಿವರ್ತನೆ ಮಾಡಿಕೊಳ್ಳಬೇಕು. ಆಗ ಹಿಂಬಾಲಕರದ್ದು ಒಂದೇ ಗುಂಪಾಗಿರುತ್ತದೆ, ಜಗಳ ನಿಲ್ಲುತ್ತದೆ ಎಂದು ಹೇಳಿದರು. ಚರ್ಚೆಯನ್ನು ವೀಕ್ಷಿಸಲು ಹಿಂಬಾಲಕರು ಹಾಗೂ ತಟಸ್ಥ ಜನ ನೆರೆದಿದ್ದರು. ಮೊದಲು ಆಸ್ತಿಕ ಪಂಡಿತರು ತಮ್ಮ ಎಲ್ಲ ಬುದ್ಧಿವಂತಿಕೆಯನ್ನು, ವಾಕ್ಚಾತುರ್ಯವನ್ನು ಉಪಯೋಗಿಸಿ ಗ್ರಂಥ ಶಾಸ್ತ್ರಗಳ ಆಧಾರಗಳನ್ನು ಕೊಟ್ಟು ದೇವರು ಇದ್ದಾನೆ ಎಂದು ಪ್ರತಿಪಾದಿಸಿದರು. ತದನಂತರ ನಾಸ್ತಿಕ ಪಂಡಿತರು ದೇವರಿದ್ದಾನೆಂಬ ಕಲ್ಪನೆಯೇ ಸುಳ್ಳು ಎಂದು ಬಲವಾಗಿ ವಾದಿಸಿದರು. ಸಂಜೆಯವರೆಗೂ ವಾದಗಳು ನಡೆದವು. ಎಲ್ಲ ಮುಗಿದ ನಂತರ ಆಸ್ತಿಕ ಪಂಡಿತರು ಎದ್ದು ನಿಂತು, ನಾನು ನಾಸ್ತಿಕ ಪಂಡಿತರ ವಾದವನ್ನು ಕೇಳಿದ್ದೇನೆ, ಅದರ ಬಗ್ಗೆ ಚಿಂತಿಸಿದ್ದೇನೆ. ಅವರ ಮಾತು ಸತ್ಯವೆಂದು ಕಂಡುಬರುತ್ತದೆ. ನಾನು ಇಂದಿನಿಂದ ನಾಸ್ತಿಕ ಎಂದು ಘೋಷಿಸಿದರು. ನಾಸ್ತಿಕ ಪಂಡಿತರು ಎದ್ದು ನಿಂತು, ನಾನು ಆಸ್ತಿಕ ಪಂಡಿತರ ಮಾತುಗಳನ್ನು ಕೇಳಿ ಪ್ರಭಾವಿತನಾಗಿದ್ದೇನೆ. ದೈವವೆಂಬ ಶಕ್ತಿ ಖಂಡಿತ ಇದೆ. ನಾನು ಇಂದಿನಿಂದ ಆಸ್ತಿಕ ಎಂದು ಘೋಷಿಸಿದರು. ಸಭೆ ಏರ್ಪಡಿಸಿದ್ದವರಿಗೆ ಗಾಬರಿಯಾಯಿತು. ಏಕೆಂದರೆ ಮೊದಲು ಇಬ್ಬರು ಪಂಡಿತರಿದ್ದವರು ಈಗಲೂ ಇಬ್ಬರು ಪಂಡಿತರಿದ್ದಾರೆ. ಒಂದು ವ್ಯತ್ಯಾಸವೆಂದರೆ ಆಸ್ತಿಕರು ನಾಸ್ತಿಕರಾಗಿದ್ದಾರೆ, ನಾಸ್ತಿಕರು ಆಸ್ತಿಕರಾಗಿ ಪರಿವರ್ತನೆಗೊಂಡಿದ್ದಾರೆ. ಆಗ ಅವರು ಹಿಂಬಾಲಕರದ್ದು ಏನು ತೀರ್ಮಾನ ಎಂದು ಕೇಳಿದಾಗ ಸಭೆಯಲ್ಲಿ ಗುಸುಗುಸು ಪಿಸುಪಿಸು ಚರ್ಚೆ ನಡೆಯಿತು. ನಂತರ ಆಸ್ತಿಕರ ಗುಂಪೆಲ್ಲ ಒಂದು ಕಡೆಗೆ, ನಾಸ್ತಿಕರ ಗುಂಪೆಲ್ಲ ಮತ್ತೊಂದು ಕಡೆಗೆ. ಯಾವ ಗುಂಪಿಗೂ ಸೇರದವರು ಮಗದೊಂದು ಕಡೆಗೆ ಹೋಗಿ ನಿಂತರು. ಮೊದಲು ಎರಡೇ ಗುಂಪುಗಳು ಇದ್ದದ್ದು ಈಗ ಇಷ್ಟೊಂದು ಗುಂಪುಗಳಾಗಿದ್ದನ್ನು ಕಂಡು ಸಭೆಯ ಸಂಯೋಜಕರಿಗೆ ತಲೆ ಚಿಟ್ಟು ಹಿಡಿಯಿತು. ಕೆಲವೊಮ್ಮೆ ನಮ್ಮ ಬದುಕಿನಲ್ಲೂ ಇಂತಹ ಸಂದಿಗ್ಧ ಪರಿಸ್ಥಿತಿಗಳು ಬರುತ್ತವೆ. ಆಗ ಎರಡೂ ಕಡೆಯ ಪಂಡಿತರ ಮಾತುಗಳನ್ನು ಬರೆದುಕೊಳ್ಳಬೇಕು. ನಮ್ಮ ಹಿತೈಷಿಗಳ ಮನೆಯವರ ಮಾತುಗಳನ್ನು ಬರೆದುಕೊಳ್ಳಬೇಕು. ನಮ್ಮ ಸ್ವಂತ ಅಭಿಪ್ರಾಯವನ್ನು ಆ ಪಟ್ಟಿಗೆ ಸೇರಿಸಬೇಕು. ಪಟ್ಟಿಯನ್ನು ನಿಧಾನವಾಗಿ ಶಾಂತ ಮನಸ್ಕರಾಗಿ ಮತ್ತೆ ಮತ್ತೆ ಅಧ್ಯಯನ ಮಾಡಬೇಕು. ಕೊನೆಗೆ ನಮಗೆ ಯಾವುದು ಸರಿ ಎನಿಸುತ್ತದೆಯೋ ಆ ಮಾರ್ಗವನ್ನು ಅನುಸರಿಸಬೇಕು. ಇಲ್ಲದಿದ್ದರೆ ನಾವು ಆ ಊರಿನವರಂತಾಗುವ ಸಾಧ್ಯತೆ ಇರುತ್ತದೆ ಅಲ್ಲವೇ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.